ಇವತ್ತಿನ ಅಭ್ಯಾಸದಲ್ಲಿ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡ್ಕೊಂಡು ಕೂತಿದ್ದೀನಿ. ನಿಮ್ಗೆ ಗೊತ್ತಾಗಿರುತ್ತೆ ಈಗಾಗ್ಲೇನೆ. ಜಲನೇತಿಯನ್ನ ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಹೋಗ್ತೀನಿ. ಏನೇನು ಸಾಮಗ್ರಿಗಳು ಬೇಕು, ಹೇಗೆ ಅದಕ್ಕೆ ಪರಿಕರಗಳನ್ನ ಸಿದ್ಧ ಮಾಡ್ಕೊಂಡಿದ್ದೀನಿ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಸೊ ಮೊದಲಿಗೆ ನಾನು ಲೂಕ್ ವಾರ್ಮ್ ವಾಟರ್, ಉಗುರು ಬೆಚ್ಚಗಿನ ನೀರನ್ನ ಒಂದು ಲೋಟದಲ್ಲೇ ತಗೊಂಡಿದ್ದೀನಿ. ಉಗುರು ಬೆಚ್ಚಗಿರಬೇಕು, ತುಂಬಾ ಬಿಸಿ ಇರ್ಕೂಡ್ದು. ಮೂಗಿನ ಒಳಭಾಗದ ಮಾಂಸಖಂಡಗಳು ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಆ ಕ್ಯಾಪಿಲರೀಸ್ಗೆ ಡ್ಯಾಮೇಜ್ ಆಗಬಾರ್ದು ಆದಷ್ಟು. ಹಾಗಾಗಿ ಸ್ಮೂತ್ ಆಗಿ ಹೋಗುವ ಹಾಗೆ ಲೂಕ್ ವಾರ್ಮ್ ವಾಟರ್ನ, ಉಗುರು ಬೆಚ್ಚಗಿನ ನೀರನ್ನ ತಗೋಬೇಕು. ಬೆರಳು ಹಾಕಿದ್ರೆ ಏನು ತುಂಬಾ ಸ್ಪರ್ಶದ ಉರಿ ಆಗದೆ ಇರುವಂತ ನೀರಾಗಿರ್ಬೇಕು. ಹಾಗೆ ನಾನು ಅದಕ್ಕೆ ಉಪ್ಪನ್ನ, ಕಲ್ಲುಪ್ಪನ್ನ ತಗೊಂಡ್ರೆ ಒಳ್ಳೇದು. ಕಲ್ಲುಪ್ಪು ಇಲ್ಲ ನಮ್ಮ ಮನೇಲಿ ಅಂದ್ರೆ ಪುಡಿ ಉಪ್ಪನ್ನು ಹಾಕ್ಬೋದು, ತೊಂದರೆ ಏನಿಲ್ಲ. ಆದ್ರೆ ಉತ್ತಮ ಕಲ್ಲುಪ್ಪು. ಈ ಒಂದು ಲೋಟಕ್ಕೆ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಉಪ್ಪು ಸೇರಿಸ್ಕೊಳ್ಳೋದು BP ಎಲ್ಲ ಇದ್ದವರಿಗೆ ಮಾಡಬಾರ್ದು. ಯಾರಾದ್ರೂ ಸಂಚಿಕೆಗಳನ್ನ ನೋಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ದೊಡ್ಡವರು ಏನಾದ್ರು ಮಾಡಕ್ ಹೋಗ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಗಮನಿಸಿ. ಉಪ್ಪನ್ನ BP ಇರೋರು ಸೇರಿಸ್ಕೋಬಾರ್ದು. ಅವರು ಪ್ಲೇನ್ ಲೂಕ್ ವಾರ್ಮ್ ವಾಟರ್ ಅಲ್ಲಿ ಮಾಡಬೇಕು, ಉಗುರು ಬೆಚ್ಚಗಿನ ನೀರಲ್ಲಿ ಮಾತ್ರ ಮಾಡಬೇಕು. ಸೊ ಮಕ್ಕಳಿಗೆ BP ಸಮಸ್ಯೆ ಇರಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನ ಉಲ್ಲೇಖ ಮಾಡಿಲ್ಲ. ಸೊ ಇದನ್ನ ಚೆನ್ನಾಗಿ ಕದಡ್ಕೋಬೇಕು. ಸಲೈನ್ ವಾಟರ್ ಅಂತ ಕರಿತೀವಿ, ಇದನ್ನ ಉಪ್ಪು ನೀರು ಅಂತ ಕರಿತೀವಿ. ಈ ಉಪ್ಪು ನೀರನ್ನ ಮಾಡೋದ್ರಿಂದ, ಉಪ್ಪು ನಿಮ್ಗೆ ಗೊತ್ತಿದೆ ಬ್ಯಾಕ್ಟೀರಿಯಾಗಳನ್ನ, ಕ್ರಿಮಿಕೀಟಾಣುಗಳನ್ನ ನಾಶ ಮಾಡುತ್ತೆ ಚೆನ್ನಾಗಿ ಅಂತ. ಸೊ ಉಪ್ಪು ನೀರನ್ನ ಶುದ್ಧ ಮಾಡ್ಕೊಂಡು ಸಿದ್ಧ ಆಗಿದೆ ಅದು. ಈಗ ಇದನ್ನ ನೇತಿ ಪಾಟ್ ಅಂತ ಕರಿತೀವಿ ನಾವು. ನೇತಿ ಪಾಟ್ ಇದು ನಮಗೆ ಆನ್ಲೈನ್ಗಳಲ್ಲಿ ಕೂಡ ಖರೀದಿ ಮಾಡೋಕ್ಕೆ ಸಿಗುತ್ತೆ, ಅಥವಾ ಯೋಗದ ಯಾವುದಾದ್ರೂ ಸೆಂಟರ್ಗಳಿದ್ರೆ ಅಲ್ಲಿ ಕೂಡ ಲಭ್ಯ ಇರುತ್ತೆ. ಸೊ ನೇತಿ ಪಾಟ್ ಬೇರೆ ಬೇರೆ ಡಿಸೈನ್ಗಳಲ್ಲಿ ಕೂಡ ಬರುತ್ತೆ. ಈ ಥರದ್ದೇ ಆಗಬೇಕು ಅಂತಿಲ್ಲ, ಇನ್ನೂ ಚಿಕ್ಕದು ಬರುತ್ತೆ. ಇದು ಇದ್ದಿದ್ರಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಈ ಭಾಗದಲ್ಲಿ ಒಂದು ತುದಿ ಇರುತ್ತೆ, ಇಲ್ಲಿ ವ್ಯತ್ಯಾಸ ಇರುತ್ತೆ. ಒಂದೊಂದು ಪಾಟ್ನಲ್ಲಿ ಒಂದೊಂದು ವ್ಯತ್ಯಾಸ ಇರುತ್ತೆ. ಯಾವುದಾದ್ರೂ ಪರವಾಗಿಲ್ಲ, ನಮಗೆ ಹಾಕುವ ಕ್ರಮ ಒಂದ್ಸತಿ ಕಲ್ತ್ಕೊಂಡ್ಬಿಟ್ರೆ ಸುಲಭ. ಮತ್ತೆ ಹೇಗಿದ್ದ ಪಾಟ್ ಆದ್ರೂ ಮಾಡ್ಬೋದು. ಈಗ ಇದರಲ್ಲಿ ಒಳಗಡೆ ಹೋಲ್ ಇರುತ್ತೆ. ಸೊ ಈ ಭಾಗದಲ್ಲಿ ಅಲ್ಲಿಗೆ ನಾವು ನೀರನ್ನ ತುಂಬಿಸ್ಕೊಳ್ತೀವಿ. ಒಂದು ಅರ್ಧದಷ್ಟು ತುಂಬಿಸ್ಕೊಂಡಿದ್ದೀನಿ, ಅಥವಾ ನಮ್ಗೆ 2 ಮೂಗಿಗೆ ಒಂದರಲ್ಲೇ ಮಾಡ್ತೀನಿ. ಇದು ದೊಡ್ಡ ಪಾಟ್ ಆಗಿರೋದ್ರಿಂದ ಅರ್ಧದಷ್ಟು ಸಾಕು ಒಂದು ಮೂಗಿಗೆ. ಇನ್ನು ಚಿಕ್ಕ ಚಿಕ್ಕ ಪಾಟ್ ಆದ್ರೆ ಒಂದೊಂದು ಪಾಟು ಒಂದು ಸೈಡಿಗೆ, ಒಂದು ಮೂಗಿಗೆ ಮಾಡಬೇಕಾಗುತ್ತೆ. ಸೊ ಈಗ ನಾನು ತುಂಬಿಸ್ಕೊಂಡು ಸಿದ್ಧ ಮಾಡ್ಕೊಂಡಿದ್ದೀನಿ. ಈಗ ನಿಧಾನಕ್ಕೆ ಎದ್ದು ನಿಂತ್ಕೊಳ್ಳೋಣ. ಇಲ್ಲಿಂದ ನಿಂತ ಸ್ಥಿತಿಯಲ್ಲಿ ಮೊದಲಿಗೆ ಮಾಡಬೇಕಾಗಿರೋದು ಕಾಲುಗಳ ಮಧ್ಯ ಅಂತರವನ್ನ ಕಡ್ಡಾಯವಾಗಿ ತಗೋಬೇಕು. ಕಾಲುಗಳ ಮಧ್ಯೆ ಗ್ಯಾಪ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹಾಗೇನೆ ಕಾಲು ಗ್ಯಾಪ್ ಆದ ನಂತರ ತಲೆಯ ಭಾಗವನ್ನು ಗಮನಿಸಬೇಕು. ತಲೆ ಸ್ವಲ್ಪ ಹಿಂದಕ್ಕೆ ಹಾಗೆ ಟಿಲ್ಟ್ ಮಾಡಿಕೊಂಡು ಮುಂದಕ್ಕೆ ಫಾರ್ವರ್ಡ್ ಬೆಂಡನ್ನು ಲೈಟಾಗಿ ಮಾಡಬೇಕು. ಫಾರ್ವರ್ಡ್ ಬೆಂಡ್ ಮಾಡಿಕೊಂಡು ಸ್ವಲ್ಪ ತಲೆಯನ್ನು ಕೆಳಕ್ಕೆ ಬಗ್ಗಿಸ್ಬೇಕು, ಅಥವಾ ಈ ಕಡೆಗೆ ನಾವು ಯಾವ ಮೂಗಿಗೆ ಮಾಡ್ತೀವಿ ಅದರ ವಿರುದ್ಧ ಕಡೆಗೆ ತಲೆಯನ್ನು ಬಗ್ಗಿಸ್ಬೇಕು. ನಾನೀಗ ಈ ಮೂಗಿಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಭಾಗಕ್ಕೆ ತಲೆಯನ್ನು ಬಗ್ಗಿಸ್ಕೋಬೇಕಾಗಿರುತ್ತೆ. ಅಂದ್ರೆ ಇಲ್ಲಿರುವ ನೀರು ಹಾದು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಆ ಕಡೆಗೆ ಜಾರಿ ಹೋಗುವ ರೀತಿಯಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು. ಶರೀರವನ್ನ ಬಗ್ಗಿಸ್ಬೇಕು. ಮೂಗಿನ ಮೂಲಕ ನೀರು ಪಾಸಾಗಿ ಹೋಗ್ತಾ ಇರುತ್ತೆ. ಆಗ ನಮ್ಮ ಉಸಿರಾಟ ಅದರ ಬಗ್ಗೆ ಗಮನ ಇರಬೇಕು. ಉಸಿರಾಟ ಮುಖ್ಯವಾಗಿ ಬಾಯಿ ಮೂಲಕನೇ ಆಗ್ಬೇಕು ಅವಾಗ. ಹಾಗಾಗಿ ಬಾಯಿಯನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಮಧ್ಯದಲ್ಲಿ ಮಾತಾಡಕ್ ಹೋಗೋದು, ಕೆಮ್ಮೋದು, ಉಸಿರು ಎಳ್ಕೊಳ್ಳೋದು ಗಂಟಲಿನಲ್ಲಿ ಯಾವುದೂ ಮಾಡ್ಕೊಡ್ದು. ಸರಾಗವಾದ ಉಸಿರಾಟ ಬಾಯಿಯ ಮೂಲಕ ನಡೀತಾ ಹೋದ್ರೆ ಏನೂ ಸಮಸ್ಯೆನೂ ಆಗೋದಿಲ್ಲ. ಪದೇ ಪದೇ ಹಾಕೋದು, ಪದೇ ಪದೇ ತೆಗೆಯೋದು, ಮುಗಿಗೆ ಹಾಕೋದು ತೆಗೆಯೋದು ಕೂಡ ಮಾಡ್ಕೊಡ್ದು. ಒಮ್ಮೆ ಸೈನಸ್ಗೆ ಹೋಗಿರುತ್ತೆ ನೀರಿನಾಂಶ, ಮತ್ತೆ ಪುನಃ ಬರೋದು, ಹೋಗುತ್ತೆ ವಾಪಸ್ ಪುನಃ ಬರೋದು, ಈ ರೀತಿ ಮೇಲೆ ಕೆಳಗೆ ಆಗುತ್ತೆ. ಅದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿ ಒಂದು ಸಲ ಮೂಗಿಗೆ ಹಾಕಿ ಪೊಸಿಷನ್ ಸೆಟ್ ಮಾಡಿ ನಿಲ್ಲಿಸ್ಕೊಂಡ್ರೆ ತಾಳ್ಮೆಯಿಂದ ಕಾಯಬೇಕು. ಅದು ಆ ಮೂಗಿನಿಂದ ಈ ಮೂಗಿಗೆ ಹರಿದು ಬರೋವರೆಗೂ ನಾವು ವ್ಯವಧಾನದಿಂದ ಇದ್ದು ಅದು ನಿಧಾನಕ್ಕೆ ಒಂದೊಂದೇ ಡ್ರಾಪ್ 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 ಹರಿದು ಹೋಗುತ್ತೆ. ಪೂರ್ತಿ ಖಾಲಿಯಾಗಿದೆ ಅಂದಾಗ ನಾವಿಲ್ಲಿ ಮಾಡಬೇಕಾಗಿರೋದು ಈ ಎಲ್ಬೋ ಪೋರ್ಷನ್ ಅನ್ನ ಮೇಲಕ್ಕೆತ್ತಾ ಹೋಗ್ಬೇಕು. ಮೇಲಕ್ಕೆತ್ತಿದಾಗ ನೀರು ಕೆಳಮುಖವಾಗಿ ಇಳಿತಾ ಹೋಗುತ್ತೆ. ನಾವು ಪಾಟನ್ನೇ ಬಗ್ಸೋದಲ್ಲ, ನಾವು ಬಗ್ಗಿಸ್ಬೇಕಾಗಿರೋದು ಎಲ್ಬೋನ ಮೇಲಕ್ಕೆ ಎತ್ತುತ್ತಾ ಹೋಗೋದು. ಇದು ಮೇಲಿಂದ ಕೆಳಗೆ ಬರಬೇಕಾಗಿರೋದು. ಇನ್ನೊಂದು ತಪ್ಪನ್ನ ಮಾಡ್ತೀವಿ ನಾವು. ಇದನ್ನ ಮೂಗಿಗೆ ಹೀಗೆ ಸಿಕ್ಕಿಸ್ಕೋವಾಗ, ಅಂದ್ರೆ ಈ ಭಾಗದಲ್ಲಿ ಒಂದು ಅಂಚಿರುತ್ತೆ, ನಿಮ್ಗೆ ಒಂದು ಅಚ್ಚು ಬಂದಿರುತ್ತೆ. ಮೂಗಿಗೆ ಎಷ್ಟು ಭಾಗ ಹಾಕಬೇಕು ಅಂತ ಯಾವ ಪಾಟ್ ಆದ್ರೂ ಅದರಲ್ಲಿರುತ್ತೆ. ಸೊ ಆ ಭಾಗವನ್ನ, ಅಷ್ಟೂ ಭಾಗವನ್ನ ಮೂಗಿನ ಒಳಭಾಗಕ್ಕೆ ಸಿಕ್ಕಿಸ್ಕೋಬೇಕು ಅಂತ ಲೆಕ್ಕ. ಸೊ ಮೂಗಿನ ಒಳಭಾಗಕ್ಕೆ ಅದನ್ನ ಸಿಕ್ಕಿಸ್ಕೊಂಡಾಗ ಏನ್ ಮಾಡ್ತೀವಿ ಅಂದ್ರೆ ಫುಲ್ಲು ಭಯದಲ್ಲಿ, ಟೆನ್ಷನಿಗೆ ಅದನ್ನ ಅಮುಕ್ತೀವಿ ನಾವು. ಅಮುಕ್ದಾಗ ಇಲ್ಲಿ ಬೆಂಡ್ ಆಗುತ್ತೆ. ಈ ಭಾಗ ಏನು ಮೂಗಿಂದ ಎದ್ದಿದೆ ಅದು ಈ ಅಂಶ ಹೋದಾಗ ಅದನ್ನ ಒತ್ತಿ ನಾವು ಪ್ರೆಷರಿಗೆ ತುಂಬಾ ತುರುಕೋದು ಅಂತ ಹೇಳಿ ಒತ್ತಿ ನಿಲ್ಲಿಸಿದಾಗ ಅದು ಬೆಂಡ್ ಆಗುತ್ತೆ. ಹೀಗೆ ಬೆಂಡ್ ಆದಾಗ ನೀರು ಅಲ್ಲಿ ಹೋಗೋದಕ್ಕೆ ಅವಕಾಶನೇ ಇರಲ್ಲ. ಮೂಗಿಂದ ಯಾವ ಮೂಗಿಂದ ಹಾಕ್ತಿರ್ತೀರೋ ಅದೇ ಮೂಗಲ್ಲಿ ಸುರಿದು ಬರ್ತಾ ಇರುತ್ತೆ. ಸೊ ಬ್ಲಾಕ್ ಆಗಿರುತ್ತೆ. ಇಲ್ಲಿ ಬೆಂಡ್ ಆದಾಗ ಅಲ್ಲಿ ಹೋಗಿ ಬ್ಲಾಕ್ ಆಗುತ್ತೆ ಅಂತ ಲೆಕ್ಕ. ಸೊ ಹಾಗಾಗಿ
ಈ ಟಿಪ್ಪನ್ನು ನಾವು ತುದಿಯನ್ನ ಮೇಲಕ್ಕೆ ಹಾಕಿದೀವಿ ಅಂತ ಆದ ನಂತರ ಚೆನ್ನಾಗಿ ಹೀಗೆ ಬಿಡಿಸಿ ಹಾಕೋಬೇಕು. ಹಾಕಿದ ಮೇಲೆ ಅದರ ಸಹಾಯದಿಂದ ಸ್ವಲ್ಪ ಎತ್ಕೋಬೇಕು ಮಜಲನ್ನ. ಸೊ ಈ ಭಾಗ ಉಬ್ಬಿರುತ್ತೆ. ಸೊ ಹೀಗೆ ಉಬ್ಬಿ ನಿಂತ ನಂತರ ಬಾಯಿಯನ್ನ ತೆರಿಬೇಕು. ಅಭ್ಯಾಸದುದ್ದಕ್ಕೂ ಎಲ್ಲೂ ಮಾತಿರಲ್ಲ, ಹಾಗೆ ಮುಂದುವರಿಸ್ತಾ ಹೋಗ್ತೀವಿ. ಮತ್ತೇನು ಅಲುಗಾಟ ಮಾಡಬಾರ್ದು. ಒಂದು 2 ನಿಮಿಷ ಹೀಗೆ ತಲೆಯನ್ನು ಕೆಳಮುಖವಾಗಿ ನಿಲ್ಲಿಸಿದಾಗ ಒಳಗಡೆ ಹೋಗಿರುವಂಥ ನೀರು ಸುರಿದು ಬರುತ್ತೆ. ನಾವು ಕೂಡಲೇ ತಲೆ ಎತ್ತಿದ್ವಿ ಅಂತ ಇಟ್ಕೊಳ್ಳೋಣ. ತಲೆ ಎತ್ತಿದ್ರೆ ಏನಾಗುತ್ತೆ, ಮೂಗಿನಲ್ಲಿ ಪಾಸ್ ಆಗ್ತಿದ್ದ ನೀರು ಹಾಗೆ ಸೈನಸ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಒಳಗಡೆ ಸಣ್ಣ ಸಣ್ಣ ರಂಧ್ರಗಳ ಜಾಗ ಇದೆ, ಅಲ್ಲಿ ಹೋಗಿ ನಿಂತ್ಕೊಳ್ಳೋ ಸಾಧ್ಯತೆ ಇದೆ. ಸೊ ಇದೇ ಅಭ್ಯಾಸ ಇನ್ನೊಂದು ಕಡೆಗೆ ಕೂಡ ಮಾಡ್ತೀವಿ. ಮಾಡಿದ ನಂತರ ಕಪಾಲಭಾತಿ ಅಭ್ಯಾಸವನ್ನ ಕಡ್ಡಾಯವಾಗಿ ಮಾಡಬೇಕು. ಇನ್ನೊಂದು ಮೂಕಿಗೆ ಉಳಿದ ನೀರಿನ ಭಾಗವನ್ನು ಹಾಕ್ತಾ ಬರೋಣ. ಈ ರೀತಿ ಜಲನೀತಿ ಆದ ತಕ್ಷಣ ಮತ್ತೇನು ಮಾತಾಡದೆ ತಲೆಯನ್ನು ಹಿಂದಕ್ಕೂ ಎಲ್ಲೂ ಭಾಗಿಸದೆ ಕೂಡ್ಲೆ ಕೆಳಕ್ಕೆ ಹುಲಿಯ ಉಸಿರಾಟಕ್ಕೆ ಕೂತ್ಕೋಬೇಕು. ಮಂಡಿ ಊರ್ಕೋಬೇಕು. ಹುಲಿಯ ಉಸಿರಾಟಕ್ಕೆ ಕೂತು ಒಂದು ಕರವಸ್ತ್ರ ಆಗ ಸಿದ್ಧ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕೊಳ್ಳೋಣ ಪೂರ್ತಿಯಾಗಿ. ಈ ರೀತಿಯಲ್ಲಿ ಕೂತು ಚೆನ್ನಾಗಿ ಬ್ಲೋ ಮಾಡಬೇಕು, ಸೀನ್ಬೇಕು. ಆಗ ಒಳಗಡೆ ಹೋದ ನೀರೆಲ್ಲ ಹೊರಗೆ ಬರುತ್ತೆ. ಫೋರ್ಸ್ಫುಲ್ ಆಗಿ ಸೀನೋದು, ಬ್ಲೋ ಮಾಡೋದು ಅಷ್ಟೇ. ಎಷ್ಟು ಆಗುತ್ತೋ ಅಷ್ಟೊತ್ತು, ಕನಿಷ್ಠ ಒಂದು ನಿಮಿಷನಾದರೂ ಸೀನ್ತಾ ಬಂದರೆ, ಅಥವಾ ಒಂದು 30 ಸೆಕೆಂಡ್ ಆದರೂ ಚೆನ್ನಾಗಿ ಸೀನ್ಬೇಕು. 1 ಇಂಚ್ ಕೂಡ ನೀರಿನ ಅಂಶ ಉಳಿಕೂಡ್ದು. ಅಷ್ಟು ಪೂರ್ತಿಯಾಗಿ ಹೊರಗೆ ಹಾಕಿದೀವಿ ಅಂತ ಅನಿಸಿದ್ರೆ ಮಾತ್ರ ನಾರ್ಮಲ್ ಆಗಿ ಕತ್ತನ್ನು ಎತ್ತಿ ಸಹಜವಾಗಿ ಕೂತ್ಕೊಂಡು ದೀರ್ಘವಾದ 1-2 ಉಸಿರಾಟ. ಅಥವಾ ನಮಗೆ ಇನ್ನೂ ಗೊತ್ತಾಗುತ್ತೆ ಅಂದರೆ 1-2 ಕಪಾಲಭಾತಿ ಅಭ್ಯಾಸ ಮಾಡಿದ್ರೆ ಒಂದಷ್ಟು ಸೈನಸ್ಗೆ ಹೋದಂಥ ನೀರಿನ ಅಂಶ ಇದ್ರೆ ಅದು ಕೆಳಕ್ಕಿಳಿದು ಬರುತ್ತೆ. ಕಪಾಲಭಾತಿ 10 ಸ್ಟ್ರೋಕ್ಸ್ನಷ್ಟು ಅಭ್ಯಾಸವನ್ನು ತಗೊಳ್ಳೋಣ ಕನಿಷ್ಠ. ಈಗ ಒಳಗೇನಾದ್ರೂ ಅಂಶ ನೀರಿಂದ ಹೋಗಿದ್ರೆ ಅದು ಸುರಿದು ಬರೋದಕ್ಕೆ ಶುರು ಆಗುತ್ತೆ. ಒಮ್ಮೆ ಕರವಸ್ತ್ರದಿಂದ ಸೀನಿ ಚೆನ್ನಾಗಿ ಶುಚಿಗೊಳಿಸ್ಕೊಳ್ಳೋಣ. ರಿಲ್ಯಾಕ್ಸ್. ಇದನ್ನ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಜನರಿಗೆ ಮೂಗು ತುಂಬಾ ಕಫ ತುಂಬಿಕೊಂಡಿರುತ್ತೆ, ಬ್ಲಾಕ್ ಆಗಿರುತ್ತೆ, ಮೂಗಿನಲ್ಲಿ ಕಫ ಸುರಿದು ಬರ್ತಾ ಇರುತ್ತೆ. ಇನ್ನೊಂದಷ್ಟು ಜನರಿಗೆ ಗಂಟಲಿನಲ್ಲಿ ಕಫ ಬರ್ತಿರುತ್ತೆ. ಅದು ಬಂದಿದ್ದೇ ಆಗಿದ್ದಲ್ಲಿ ಅದನ್ನ ಉಗುಳಿ ಬರಬೇಕು. ಅದನ್ನ ಹೊರ ಹಾಕಿ ಮತ್ತೆ ಅಭ್ಯಾಸವನ್ನ ಮುಂದುವರಿಸಬೇಕು. ಈ ರೀತಿ ಜಲನೇತಿ ಅಭ್ಯಾಸವನ್ನ ನಾವು ಹೇಗೆ ಮಾಡೋದು ಅಂತ ನೋಡಿದ್ವಿ.